ಮತ್ತು ಎರಡನೇ ದಿನ ಸ್ಟಾರ್ಟಿಂಗ್ ಎಲಿಫೆಂಟ್ ಸಫಾರಿ ಹೋಗಿದ್ವಿ. ನಾವೇನು ಸಫಾರಿ ಮಾಡಲಿಲ್ಲ, ಬರೀ ಎಲಿಫೆಂಟ್ ನೋಡ್ಕೊಂಡು ಬಂದ್ವಿ. ಯಾಕಂದ್ರೆ ಟೈಮ್ ಇಲ್ಲ ನಮಗಷ್ಟೇ, ಲೇಟ್ ಆಯಿತು. ಸೊ ಇವಾಗ ಅದಕ್ಕೆ ಜಸ್ಟ್ ಬಾಟ್ನಿಕಲ್ ಗಾರ್ಡನ್ಗೆ ಬಂದಿದ್ದೀವಿ. ಡಿಫ್ರೆಂಟ್ ಟೈಪ್ಸ್ ಇಲ್ಲಿ ಪ್ಲಾಂಟ್ಸ್ಗಳು ನೋಡೋಕೆ ಸಿಗ್ತಾವೆ. ಎಸ್ಪೆಷಲಿ ಡಿಸರ್ಟ್ ಪ್ಲಾಂಟ್ಸು, ಆಮೇಲೆ ಎವರ್ಗ್ರೀನ್ ಫಾರೆಸ್ಟ್ ಇದ್ದಂಥ ಪ್ಲಾಂಟ್ಗಳು, ಫ್ಲವರಿಂಗ್ ಪ್ಲಾಂಟ್ಸು, ಮತ್ತು ಎಲ್ಲ ಥರ ಒಂದು ಗಾರ್ಡನಿಂಗ್ ಪ್ಲಾಂಟ್ಸು ಎಲ್ಲ ಸಿಗ್ತವೆ. ನೋಡೋಕೆ ಬಂದೀವಿ. ನೆಕ್ಸ್ಟ್ ಮಟ್ಟಿಪಿಟ್ಟಿ ಡ್ಯಾಮು ಮತ್ತು ಟಾಪ್ ಸ್ಟೇಷನ್ ಚೆನ್ನೈ ಎಕ್ಸ್ಪ್ರೆಸ್ ಶೂಟಿಂಗ್ ಪ್ಲೇಸ್ ಅದ. ಅದು ನೋಡಿಕೊಂಡು ಇವತ್ತು ಊರಿಗೆ ವಾಪಸ್ ಹೋಗ್ಬೇಕಂತ ಮಾಡ್ಕೊಂಡಿದ್ದೀವಿ. 11 ಗಂಟೆಗೆ ಟ್ರೈನ್ ಅದ ಕೊಯಮತ್ತೂರಿಂದ ನೈಟ್. ವಾವ್, ಅದಕ್ಕೋಸ್ಕರ ಇಲ್ಲಿಂದ 11 ಗಂಟೆಗೆ ಇಲ್ಲಿಂದ 3:40 ಬಿಟ್ರೆ ಕೊಯಮತ್ತೂರ್ಗೆ 5-6 ತಾಸು ಬೇಕು. ಆಯ್ತು, ಮಾತಾಡಿದೆ. ಇಲ್ಲಿಂದ ಮುನ್ನಾರಿಂದ 3:30 ಬಸ್ ಐತೆ. ಇಲ್ಲಿಂದ ಎಲ್ಲ ಕವರ್ ಮಾಡ್ಕೊಂಡು 3:30 ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು. ಅಲ್ಲಿಂದ 5 ಗಂಟೆ ಸ್ಟಾರ್ಟ್ ಆಗೋದು ನಮ್ಮ ಜರ್ನಿ. ಮರಳಿ ಬ್ಯಾಕ್ ಟು ಅವರ್ ವಿಲೇಜ್. ನೋಡ್ರಿ, ವೆರೈಟಿ ಪ್ಲಾಂಟ್ಸ್ ಅದಾವ. ಕಟ್ ಮಾಡಕ್ಕೆ ಜಾಸ್ತಿ. ಬೊಟಾನಿಕಲ್ ಗಾರ್ಡನ್ ಮುಗಿಸ್ಕೊಂಡು ಇದು ಎಕೋ ಪಾಯಿಂಟಿಗೆ ಬಂದಿದ್ದೀವಿ. ಎಕೋ ಪಾಯಿಂಟ್ ಅಂದರೆ ಇಲ್ಲಿ ಸೌಂಡ್ ನಾವು ಮಾಡಿದಂಥ ಸೌಂಡ್ ಎಕೋ ಆಗ್ತದೆ ಅಂತ ಹೇಳ್ತಾರೆ. ಅದು ಚೆಕ್ ಮಾಡತ್ತೀವಿ, ನಮ್ಮ ಸೌಂಡೇ ಬರಲಿಲ್ಲ. ಮಾಡಬೇಕು, ಬಟ್ ಕರೆಕ್ಟಾಗಿ ಮಾಡ್ಬೇಕು. ಆ್ಯಕ್ಚುಲಿ ಹಂಗದು ಪ್ಲೇಸ್ ಪ್ಲೇಸ್ ಅಂದ್ರೆ ಮಸ್ತ್ ಅದ. ಬೇರೆ ಎಲ್ಲಿ ಉತ್ತರಾಖಂಡ, ಕಾಶ್ಮೀರ ಆ ಫೀಲ್ ಕೊಡ್ತೈತಿ ನೋಡಿ. ಸೇಮ್ ಇದು ಆ್ಯಕ್ಚುಲಿ ಇರೋ ಕೇರಳದಾಗ ಫಿಲ್ಮ್ ಶೂಟಿಂಗ್ ಮಾಡೋದು ಇಲ್ಲೇ ಪ್ಲೇಸ್. ದಿಸ್ ಇಸ್ ಓನ್ಲಿ ಹ್ಯಾಪನ್ ಇನ್ ಮುನ್ನಾರ್, ಕೇರಳ. ಪ್ಲೇಸಸ್. ಲಾಸ್ಟ್ ಪಾಯಿಂಟು ನಮ್ದು ಟ್ರಿಪ್ಪಿನ ಲಾಸ್ಟ್ ಪಾಯಿಂಟ್, ಟಾಪ್ ಪಾಯಿಂಟ್ ಅಂತ ಹೇಳ್ತೀವಿ ಮುನ್ನಾರ್ ಒಳಗೆ. ಟಾಪ್ ಸ್ಟೇಷನ್ ಅಂತಾರೆ. ನೋಡ್ರಿ, ಈ ಜಸ್ಟ್ ಮಳೆ ಸಣ್ಣ ಮಳೆ ಬರತ್ತದ ವೈಬು. ಇದನ್ನ ಹೆಂಗೆ ಫೀಲ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತಾ ಇಲ್ಲ. ಅಷ್ಟು ಹರಿಯಸ್ಟ್ ಪ್ಲೇಸ್ ಭಾರಿ ಅದ. ಒಟ್ಟ ಬಿಟ್ಟು ಹೋಗಂಗೆ ಆಗಲಾಗ್ಯದ. ಇದನ್ನ ಇನ್ನೂ ಫೀಲ್ ಮಾಡ್ಬೇಕು. ಇನ್ನೂ ಇನ್ನೂ ಇದನ್ನ ಹೆಂಗೆ ಫೀಲ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಅಷ್ಟೇ. ಯಾಕಂದ್ರೆ ಅಷ್ಟು ಭಾರಿ ಅದ ಪ್ಲೇಸ್. ಮಸ್ತ್ ಅದ ನೋಡ್ರಿ. ಆ ಗಿಡ, ಕಾಡ, ಆ ಬೆಟ್ಟ, ಮೋಡ, ಈ ಫಾಗ್, ಈ ಮಳೆ. ಆ್ಯಕ್ಚುಲಿ ಬೆಳಿಗ್ಗೆ ಆ ಪಾಯಿಂಟಿಗೆ ಹೋದ್ರೆ ಸನ್ರೈಸ್ ನೋಡ್ಬೋದು, ಸನ್ಸೆಟ್ ನೋಡ್ಬೋದು. ಅಲ್ಲಿ ಸಾಯಂಕಾಲ ತೋರಿಸಿದೆ. ಕಾಣಲ್ಲ ಬಿಡು, ಫಾಗ್ ಇದೆ. ಇಲ್ಲಿ ಕಾಣ್ತಾ ಫಾಗ್ ಇದೇನು ಇಲ್ಲಿ ಏನು ಆಯ್ತು. ದಟ್ ಪಾಯಿಂಟ್ ಇದೆ ಅಲ್ಲ, ಅದು ಕೊಳಕುಮಲೆ ಅಲ್ಲಿ ಬರುತ್ತೆ. ಅದೇ ಅಲ್ಲಿ ಹಿಡಿದ ಹಂಗೆ ಇದು ಕಾಣ್ತದೆ ಬಿಡದಾಗ. ಇಲ್ಲ, ಬಿಡದಾಗ ಹಂಗೆ ಕಾಣ್ತದೆ. ಯಾಕಂದ್ರೆ ನೋಡ್ಲಾ ಬೇಕಿದ್ರೆ ನೋಡ. ನಿಮ್ಗೇನೋ ಮರಳು ಮಾಡ್ತಾ ಇದ್ದಾನೆ, ಹೋಗ್ಲಿ ಬಿಡ್ರಿ. ನೋಡು ಕಾಡು, ನೋಡು ಕಾಡು. ಇದೆಲ್ಲ ಟೀ ಎಸ್ಟೇಟ್. ಎಂಜಾಯ್ ಮಾಡ್ಬೇಕು. ಟೀ ನೋಡ್ಕೊಡ್ರಿ. ಇವಾಗ ಟೀ ಎಸ್ಟೇಟ್, ಟೀ ಪುಡಿ. ಇದು ಸಾವಿರಾರು ಎಕರೆ ಟೀ ಪುಡಿ. ಆ್ಯಕ್ಚುಲಿ ಕಣ್ಣನ್ ದೇವನ್ ಬರುತ್ತಲ್ಲ, ಇದು ಯಾವತ್ತು ಅವ್ರದ್ದೇ ಬರುತ್ತೆ. ಇದು ಕಣ್ಣನ್ ದೇವನ್ ಹಿಲ್ ಸ್ಟೇಷನ್. ಕಣ್ಣನ್ ದೇವನ್ ಚಾಪುಡಿ ಗೊತ್ತಾ? ಓನರ್ ಅವನೇ. ನೋಡಪ್ಪ, ದೊಡ್ಡ ಟೀ ಎಸ್ಟೇಟ್ ಹೊಂದಿರತಕ್ಕಂಥ ನಮ್ಮ ಕಣ್ಣನ್ ದೇವನ್ ಹಿಲ್ಸ್ ಕಂಪ್ನಿ ಅವ್ರದ್ದು. ಅವ್ರವ್ರು ಒಬ್ಬೊಬ್ಬರು ಹಿಲ್ಸ್ ಇರ್ತಾವೆ ಇಲ್ಲಿ. ಸುಮ್ಮನೆ ಸಿಕ್ಕಾಬಿಟ್ಟು ಶ್ರೀಮಂತರು ಇರ್ತಾರೆ. ಶರಣು ಬಾ, ಲಾಸ್ಟ್ ವಿಡಿಯೋ ಶರಣ್ಯ ಸತ್ತಾನ. ಇಲ್ಲಿ ಪ್ಲೇಸ್ ನೋಡಿದ್ರೆ ಒಳ್ಳೆ ಬಿಟ್ಟು ಹೋಗಂಗೆ ಆಗ್ತಾ ಇಲ್ಲ. ಅಣ್ಣಂದು ಎದ್ದೆ ಅಷ್ಟು ಮನಸ್ಸು ಬ್ಯೂಟಿಫುಲ್ ಐತೆ. ಮನಸ್ಸು ಎದ್ದು ಕುಣಿತದ ಅಂದಂಗೆ ಆಯ್ತು. ಇವಾಗ ಟೈಮ್ ಎಷ್ಟಿಲ್ಲ? ಟೈಮ್ ಎಷ್ಟಾಗಿದೆ? 12:30. ನಮ್ದು 4 ಗಂಟೆಗೆಲ್ಲ 3:30 ಐತೆ ಬಸ್ ಇಲ್ಲಿ ಮುನ್ನಾರಿಂದ. ಆಲ್ರೆಡಿ ಚೆಕ್ಔಟ್ ಆಗಿದ್ದೀವಿ. ಕೊಯಂಬತ್ತೂರು, ಮನ್ನಾರ್ ಟು ಕೊಯಂಬತ್ತೂರು. ಮಿಸ್ ಯು ಕೇರಳ ಆ್ಯಂಡ್ ಮುನ್ನಾರ್. ಒನ್ ಆಫ್ ದ ಅಮೇಜಿಂಗ್ ಪ್ಲೇಸ್. ಗಾಡ್ಸ್ ಸಿಗೋಣ, ಮತ್ತೆ ಬರೋಣ. ಕೇರಳ ಅಂದ್ರೆ ಏನು ಗೊತ್ತಾ? ಗಾಡ್ಸ್ ಓನ್ ಕಂಟ್ರಿ ಅಂತ ಕೇರಳ. ದೇವರುಗಳ ನಾಡು. ದೇವರುಗಳ ನಾಡು ಅಂತ ಕರೀತಾರ. ಹೌದಾ? ದೇವರುಗಳ ನಾಡು ಕೇರಳ. ಯಾಕಂತ ಕರೀತಾರ ನನಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ಹೇಳ್ರಿ, ಕಮೆಂಟ್ ಮೆನ್ಷನ್ ಮಾಡ್ರಿ. ಏನ್ರಿ ಹೇಳಲ್ಲ ಲಾಸ್ಟ್ ವಿಡಿಯೋ? ಮತ್ತೆ ಇವಾಗ ಏನಿಲ್ಲ ಬೈ, ಹಿಂಗೆ ಬಂದೆವು ನಾವು ಹೈಸ್ಕೂಲ್ ಫ್ರೆಂಡ್ಸು 3 ಜನ. ಈ ಸುಮಾರು 10 ವರ್ಷದ ನಂತರ ಈ ರೀತಿ 3 ಜನ ಕೂಡಿ ಟ್ರಿಪ್ಪಿಗೆ ಬಂದೆವು. 10 ವರ್ಷ ನಂತರ ಅಲ್ಲ, ಟ್ರಿಪ್ ಮಾಡ್ತಾ ಇರೋದು 10 ವರ್ಷಗಳಲ್ಲಿ ಫಸ್ಟ್ ಟೈಮ್. ಈ ಥರ ಸಿಕ್ಕಾಪಟ್ಟೆ ಸಿಕ್ಕಿದ್ದೀವಿ ಕರೆ. ಅದು ಈ ರೀತಿ ಲಾಂಗ್ ಟ್ರಿಪ್ 3 to 4 days ಆ್ಯಕ್ಚುಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ.
ಆ್ಯಕ್ಚುಲಿ ಸಕ್ಸಸ್ ಆಗಿಲ್ಲ, ಇದು ಸಕ್ಸಸ್ ಆಗೈತಿ. ಸಕ್ಸಸ್ ಆಯಿತು. ಇದು ಕೂಡ 2 ವರ್ಷದಿಂದ ಮಾಡಿದ್ವಿ. 2023 ಆಗಸ್ಟಲ್ಲಿ ಮಾಡಿದ್ವಿ. ಅದು ಕ್ಯಾನ್ಸಲ್ ಆದವು. ಅದಾದ ನಂತರ ನೆಕ್ಸ್ಟ್ ಇಯರ್ ಮಾಡಿದ್ವಿ, ಅದು ಕೂಡ ಕ್ಯಾನ್ಸಲ್ ಆಯಿತು. ಸೊ ಫೈನಲಿ ನಾವು ಅಂದ್ಕೊಂಡಿದ್ದು ಕೇರಳ ಟ್ರಿಪ್ ಫುಲ್ಫಿಲ್ ಆಯಿತು. ನೆಕ್ಸ್ಟ್ ಪ್ಲ್ಯಾನ್ ಮಾಡ್ಬೇಕು ಅಂದ್ಕೊಂಡಿವಿ ಕಾಶ್ಮೀರ್. ನೆಕ್ಸ್ಟ್ ಕಾಶ್ಮೀರ ಲಡಾಖ್ ಮೊದಲು ಕರ್ನಾಟಕ ಮುಗಿಸ್ಕೊಂಡು ನೋಡ್ರಲ್ಲ ನಾವು ಕರ್ನಾಟಕ ಮುಗೀತು ಬಸ್ಡಿಗೆ. ಕೇರಳ ಮುಗೀತು, ಕರ್ನಾಟಕ ಹೋಯ್ತು. ಕೇರಳ ಏನು ಮುಗಿತದೆ, ಕರ್ನಾಟಕ ಆ ಕಡೆ ಕೆಳಗೆ ಹೋಗಿಲ್ಲ, ಏನೋ ಕೊಲ್ಲಂಗೆ ಹೋಗಿಲ್ಲ. ಆ ಕಡೆ ಏನಿಲ್ಲ ಅಷ್ಟೊಂದು ಬಿಡು. ಆ ಕಡೆ ಈ ಥರ ನೋಡೋಂಥ ಪ್ಲೇಸ್ ಏನಿಲ್ಲ. ನೆಕ್ಸ್ಟ್ ಇನ್ನು ಹೋದ್ರೆ ಮಹಾರಾಷ್ಟ್ರ ಹೋಗೋಣ ಬೈ. ಮಹಾರಾಷ್ಟ್ರ ರಾಯಗಢ ನೋಡ್ಬೇಕಣ್ಣ. ಛತ್ರಪತಿ ಶಿವಾಜಿ ಮಹಾರಾಜ್. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ. ವಾವ್, ಇಲ್ಲಿ ನೋಡ್ಬೇಕಣ್ಣ. ಎಷ್ಟು ಬಾರಿ ಕಾಣಿಸುತ್ತೆ ರಾಯಗಢ ನೋಡೋದು. ಛತ್ರಪತಿ ಶಿವಾಜಿ ಮಹಾರಾಜ್ ನೋಡೋದು. ಹತ್ತೈತ್ರ ರಗಡೆ ಐತಲ್ಲ ಮರ ಇದು. ಇನ್ನೊಂದು ಸರ್ ಪ್ಲೇಸ್ 360 ಡಿಗ್ರಿ ರೊಟೇಟ್ ಆಗಲಿ. ರೊಟೇಟ್ see the vibe. ಜಸ್ಟ್ ಇಲ್ಲಿ ನೋಡ್ರಲ್ಲೇ, ಜಸ್ಟ್ ಟಾಪ್ ಸ್ಟೇಷನ್ ನೋಡಿಕೊಂಡು ಇಲ್ಲಿ ಕುಂಡಲ ಡ್ಯಾಮ್ ಬಂದಿದ್ದೀವಿ. ಎಣದ ಡ್ಯಾಮ್ ಇವತ್ತು 2ನೇ ಡ್ಯಾಮ್ ಇದು ನೋಡ್ತಾ ಇರೋದು. ಇವಾಗ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ನೋಡೋಣ ಯಾವ ರೀತಿ ವೈಬ್ ಇರುತ್ತೆ ಅಂತ. ಅಲ್ಲಿ ಜನ ಭಾಳ ಇದ್ದಾರೆ, ರಶ್ ಇದೆ. ಇಲ್ಲೇನು ಟಿಕೆಟ್ ಇಲ್ಲ, ಫ್ರೀ ಇದೆಲ್ಲ. ಡ್ಯಾಮ್ ಅಂದರೆ ನಮ್ಮ ಕಡೆ ಬ್ರಿಡ್ಜ್ ಇತ್ತು. ಇಲ್ಲಿ ಇಟ್ಟೇವು ಸಣ್ಣ ಇರ್ತಾವೆ ಡ್ಯಾಮ್ಗಳು, ಕೆರೆ ಇರ್ತಾವಲ್ಲ, ಕೆರೆ ನೋಡೋದೇನು ಇಲ್ಲಿ ಡ್ಯಾಮ್ ನೋಡೋದೇನು ಸೇಮ್. ಯಾಕಂದ್ರೆ ಇಲ್ಲಿ ಟಾಪ್ ಹಿಲ್ಸ್ ಇರುತ್ತಲ್ಲ, ಹಿಲ್ಸಿಂದೆಲ್ಲ ನೀರು ಹರ್ಕೊಂಬರ್ತೈತಿ. ಹರ್ಕೊಂಬಂದು ಎಲ್ಲ ಕಡೆ ಕೆರೆ ಇರ್ತಾವೆ ಇಲ್ಲಿ ಅಷ್ಟೇ. ಅದೇ ಇದನ್ನು ಡ್ಯಾಮ್ ಐತೆ. ಮತ್ತು ಡ್ಯಾಮ್ ಎಲ್ಲ, ಮತ್ತು ಕುಂಡಲ ಡ್ಯಾಮ್ ಅಂದ್ರೆ ಏನು? ನಿನ್ನೆ ಡ್ಯಾಮ್ ನೋಡಿದ್ರೆ ಆ ಥರ ಐತೆ. ಕುಂಡಲ ಡ್ಯಾಮ್ ಐತಿ, ಚೆನ್ನಾಗಿದೆ. ಹಂಗೂ ಕುಂಡ ಡ್ಯಾಮ್ ಮುಗಿಸ್ಕೊಂಡು ನಮ್ಮ ಕಡೆ ಬೇರೆ ನೋಡ್ರಿ ಬಿಸಿ ಗಜರಿಕಾಯಿ ಚಟ್ನಿ. How much one piece? अंकल कितना रुपए का? 12 rupees. One piece 12 rupees. इसमें कुछ नहीं है. ಏನು ಇಲ್ಲ ಅದರಲ್ಲಿ, ಬರೀ ಮೆಣಸಿನ್ಕಾಯಿ ಅಷ್ಟೇ. ಮೆಣಸಿನ್ಕಾಯಿ कार नहीं है? मिर्ची अंकल ಮೆಣಸಿನ್ಕಾಯಿ. मिर्ची बजी. ಹಾಂ, ಇಲ್ಲ ಇದು வெறும் மிளகா பொடி நான் வரல இருக்கு. this is so spicy. ಇವತ್ತಿಂದು ವ್ಯೂ ಪಾಯಿಂಟ್ ಎಲ್ಲ ನೋಡಿಕೊಂಡು ಇನ್ನೇನು ಹೋಗ್ತಾ ಇದ್ದೀವಿ ವಾಪಸ್ಸು. 3:30ಗೆ ಕೊಯಂಬತ್ತೂರು ಬಸ್ ಇದೆ. ಬಸ್ ಕಟ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಮುನ್ನಾರು ಎಲ್ಲ ಮುಗೀತು ಇವತ್ತಿಗೆ, ನೋಡೋದೆಲ್ಲ ಮುಗೀತು. ಇವಾಗ ಬಸ್ ಸ್ಟ್ಯಾಂಡ್ ಹೋಗಿ ಕೊಯಂಬತ್ತೂರು ಬಸ್ ಹತ್ತಬೇಕು. 3:30ಗೆ ಐತೆ ಬಸ್. ಅದೇ ರಿಪೀಟ್ ಮಾಡ್ದ. ಸ್ಟಾರ್ಟಿಂಗ್ ಎಷ್ಟು ಕೊಡಿದ್ರೆ? ಸೊ ಗೈಸ್ ಟೈಮ್ ಎಷ್ಟಾಗಿದೆ ಈಗ? 4 ಗಂಟೆ 5 ನಿಮಿಷ. 4 ಗಂಟೆ 5 ನಿಮಿಷ ಆಗ್ಯದ. ಮುನ್ನಾರಿಂದ ಹೋಗ್ತಾ ಇದ್ದೀವಿ. ಡೈರೆಕ್ಟ್ ಕೊಯಂಬತ್ತೂರು ಬಸ್ ಸಿಗಲಿಲ್ಲ, ನಮಗೆ ಮಿಸ್ ಆಯಿತು. ಜಸ್ಟ್ 10 ಮಿನಿಟ್ಸಿಂದ ಬಸ್ ಮಿಸ್ ಮಾಡ್ಕೊಂಡಿದ್ವಿ. ಜರ್ನಿ ಎಂಡ್. ಹೀಗಾಗಿ ನಾವು ಮಿಡಲಿಂದ ಬಸ್ ಹತ್ಕೊಂಡು ಇವಾಗ ಕೊಯಂಬತ್ತೂರು ಹೋಗ್ಬೇಕಾದ್ರೆ 3 ಬಸ್ ನಾವು ಹತ್ಕೋಬೇಕಾಗುತ್ತೆ. ಕೊಯಂಬತ್ತೂರು ಎನಿ ಕಾಸ್ಟ್ ಕೊಯಂಬತ್ತೂರು ರೀ ಒಂದೇ ಬಸ್ ಅದ. at any cost we have to reach Coimbatore at 11 o'clock, before 11 o'clock. Because 11 o'clock train is here. We have to catch the train at 11 o'clock.
We have to catch train Because we have to catch train at 11 o'clock. at 11 o'clock. ரொம்ப உள்ளே உட்காந்துடாதீங்கண்ணா, இறங்கிறதுக்கு கஷ்டமாக இருக்கும்டா. But fourth day, by ending the fourth day, we are returned to our destiny. Not destiny, return to our Back to my pavilion. Back to pavilion. ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಮನ್ನಾರಿಂದ ಇವಾಗ ಕೊಯಮತ್ತೂರು ಬಂದಿದ್ದೀವಿ. ಕೊಯಮತ್ತೂರ್ಗೆ 1 ಗಂಟೆಗೆ ಟ್ರೈನ್ ಇದೆ, ಸೀದಾ ಮೈಸೂರಿಗೆ ಹೋಗ್ಬೇಕು. ಇವರಿಬ್ಬರು ಬೆಂಗಳೂರಿಗೆ ಹೋಗ್ತಾರೆ, ಬೆಂಗಳೂರಿಂದ ಬಿಜಾಪುರಕ್ಕೆ ಹೋಗ್ತಾರೆ. ನಾ ಡೈರೆಕ್ಟ್ ಮೈಸೂರಿಗೆ ಹೋಗಿ ಕೆಲ್ಸಕ್ಕೆ ಜಾಯ್ನ್ ಆಗಬೇಕು. ಇಲ್ಲಿಗೆ ಟ್ರಿಪ್ಪು ಎಂಡ್ ಆಗಿದೆ. ಫೀಲಿಂಗ್ ಹೆಂಗೆ ಅನ್ಸಪ್ಪ? ಫೀಲಿಂಗ್ ನೋ ವರ್ಡ್ಸ್. बढ़िया बढ़िया था जर्नी में सुस्त हुआ ಕನ್ನಡ ಮಾತಾಡಿ. ಅಲ್ಲ ಸ್ವಲ್ಪ ಜರ್ನಿ ಮಾಡಿ ಸುಸ್ತಾಗಿತ್ತಲ್ಲ, ಹೀಗಾಗಿ ಸ್ವಲ್ಪ ಫೀಲಿಂಗ್ ಟಯರ್ಡ್. ಅದರ ಬೇರೆ ಈಗ ನಾವು ಜನರಲ್ ಟಿಕೆಟ್ ತೆಗಿಸಿವಿ. ನಾವು ಜನರಲ್ ಹೊಂಟೆವು, ಜಾಗ ಸಿಕ್ಕರೆ Sleeper available ಹೊಂಟೆವು, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಸರ್ನು ಲಾಸ್ಟ್ ಟ್ರಿಪ್, ಬಾಯ್ ಬಾಯ್. ಎಂಡ್ ಆಫ್ ಟ್ರಿಪ್. ಓಕೆ, ಸಿಗೋಣ. ಬಾಯ್. ಇವತ್ತು ಡೇಟ್ ಎಟ್ಲೆ? ಡೇಟ್ ಎಷ್ಟು? ಡೇಟ್ ಹೇಳಕ್ಕೆ 3 ಅಲ್ಲ? 3. ಟೈಮ್ 12:44. ಇಲ್ಲಿಗೆ ಈ ವಿಡಿಯೋನ, ಈ ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಮುಂದೆ ಎಲ್ಲಾದರೂ ಹೋದರೆ ಸಿಗೋಣ. ಬಾಯ್. ಡೇಟ್